ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೊಸಕೋಟೆಯಲ್ಲಿ ಬೆಳ್ಳಂಬೆಳಗ್ಗೆ ಜವರಾಯ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಭಯಾನಕ ಆಕ್ಸಿಡೆಂಟ್ಗೆ 7 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಅತಿ ವೇಗವಾಗಿ ಬಂದಂತಹ ಕಾರು ಗುದ್ದಿದಂತಹ ಪರಿಣಾಮ ಆಕ್ಸಿಡೆಂಟ್ ಆಗಿದೆ. ಈ ಆಕ್ಸಿಡೆಂಟ್ಗೆ 7 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಕ್ಯಾಂಟರು, ಕಾರು, ಬೈಕ್ನ ನಡುವೆ ಆದಂತಹ ಸರಣಿ ಆಕ್ಸಿಡೆಂಟ್ ಇದು. ಕಾರ್ನಲ್ಲಿದ್ದಂತಹ 6 ಜನ ಯುವಕರು ಹಾಗೂ ಒಬ್ಬ ಬೈಕ್ ಸವಾರ ಸಾವನ್ನಪ್ಪಿರುವಂಥದ್ದು. ಹೊಸಕೋಟೆ ದಾಬಾಸ್ಪೇಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ನ ಫೋರ್ಸ್ಗೆ XUV ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು. ಡಿಕ್ಕಿ ಹೊಡೆದ ತೀವ್ರತೆಗೆ ಕ್ಯಾಂಟರ್ನ ವೀಲೆ ಕಿತ್ತು ಬಂದಿದೆ. ಕಾರು ಮತ್ತು ಕ್ಯಾಂಟರ್ನ ಬಿಡಿ ಭಾಗವನ್ನು ರಸ್ತೆಯ ಹಲವು ಕಡೆಗಳಲ್ಲಿ ನೀವು ನೋಡಬಹುದಾಗಿದೆ. ನೋಡಿ, ಇದೇ ಬಿಳಿ ಬಣ್ಣದ XUV ಕಾರು ಪರಿಸ್ಥಿತಿ ಹೆಂಗಾಗಿದೆ ಅಂತೇಳಿ ಕಿತ್ತಿಟ್ಟಂಗಾಗಿದೆ. ಗುಜರಿಯಲ್ಲಿ ಕಾರ್ ನೋಡಿದಂಗೆ ಆಗ್ತಾ ಇದೆ. ಬಾನೆಟೇ ಇಲ್ಲ, ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿ ಹೋಗಿರುವಂಥದ್ದು. ನೀವು ಕೂಡ ಆಕ್ಸಿಡೆಂಟ್ ಸ್ಪಾಟನ್ನು ಗಮನಿಸ್ತಾ ಇದ್ದೀರಿ. ಇದೇ ಕಾರ್ನಲ್ಲಿಯೇ 6 ಜನ ಯುವಕರು ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಕಾರ್ನ ಪರಿಸ್ಥಿತಿ ಹೇಗಾಗಿದೆ ಅಂತ ನೋಡ್ತಾ ಇದ್ದೀರಿ. ಕಾರಿನ ಮುಂಭಾಗ ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿ ಹೋಗಿದೆ. ಕಾರು ನಜ್ಜುಗುಜ್ಜಾಗಿ ಹೋಗಿದೆ. ಅದರ ಒಳಗಿದ್ದವರ ಪರಿಸ್ಥಿತಿ ಏನಾಗಿತ್ತು ಅನ್ನೋದನ್ನು ನಾವು ಇಲ್ಲೇನೇ ಅಂದಾಜು ಮಾಡ್ಕೊಬಹುದು. ಬಿಳಿ ಬಣ್ಣದ XUV ಕಾರು ಬೆಳ್ಳಂಬೆಳಗ್ಗೆ ಆಕ್ಸಿಡೆಂಟ್ ಆಗಿರುವಂಥದ್ದು. ಆಕ್ಸಿಡೆಂಟ್ನ ತೀವ್ರತೆಗೆ ಕ್ಯಾಂಟರ್ನ ವೀಲೇನ ಕಿತ್ತು ಬಂದಿದೆ. ನೋಡಿ, ಬರೀ ವೀಲ್ ಅಷ್ಟೇ ನೋಡ್ತಾ ಇದ್ದೀರಿ. ಕ್ಯಾಂಟರ್ ಪರಿಸ್ಥಿತಿ ಮಗುಚಿ ಬಿದ್ದಿದೆ. ಈ ಕಡೆ ವೀಲು, ಆ ಕಡೆ ಮಗುಚಿ ಬಿದ್ದಿರುವಂತಹ ಕ್ಯಾಂಟರ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆಕ್ಸಿಡೆಂಟ್ನ ಸ್ಪಾಟ್ನಿಂದ ಪಬ್ಲಿಕ್ ಟಿವಿ ಹೇಗಾಯಿತು ಆಕ್ಸಿಡೆಂಟು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಮೃತ 7 ಮಂದಿಯಲ್ಲಿ 5ರ ಗುರುತು ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. XUV ಕಾರ್ನಲ್ಲಿದ್ದಂತಹ 4 ಬೈಕ್ ಸವಾರನ ಗುರುತನ್ನು ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಕಾರಿನಲ್ಲಿದ್ದಂತಹ ಅಯಾನ್ ಅಲಿ ಜೊತೆಗೆ ಅಶ್ವಿನ್ ಭರತ್ ಸಾವನ್ನಪ್ಪಿದ್ದಾರೆ. ಕಾರ್ನಲ್ಲಿದ್ದವರೆಲ್ಲರೂ ಕೂಡ ಕಾಲೇಜ್ ಸ್ಟೂಡೆಂಟ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಕೊತ್ತನೂರು ನಿವಾಸಿಗಳು ಇವರೆಲ್ಲರೂ ಕೂಡ. ದೇವನಹಳ್ಳಿಯ ತಿಂಡ್ಲು ಮೂಲದ ಗಗನ್ ಮೃತ ಬೈಕ್ ಸವಾರ ಅನ್ನೋದು ಗೊತ್ತಾಗ್ತಾ ಇದೆ. ಘಟನಾ ಸ್ಥಳದಲ್ಲಿ ಸೋಕೋ ಟೀಮ್ ಪರಿಶೀಲನೆಯನ್ನು ನಡೆಸ್ತಾ ಇದೆ. ಮೃತ 7 ಮಂದಿಯಲ್ಲಿ 5ರ ಗುರುತನ್ನು ಪತ್ತೆ ಹಚ್ಚಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಮೇಲ್ನೋಟಕ್ಕೆ ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಅತಿ ವೇಗದಿಂದ ಕಾರ್ ಬಂದು ಡಿಕ್ಕಿ ಹೊಡೆದಿದೆ. ಅತಿ ವೇಗವೇ ಈ ಡೆಡ್ಲಿ ಆಕ್ಸಿಡೆಂಟ್ಗೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಯಾರೂ ಕೂಡ ಏರ್ ಬ್ಯಾಗ್ ಹಾಕಿರಲಿಲ್ಲ. ಒಳಗಿದ್ದವರೆಲ್ಲರೂ ಕೂಡ ಕಾಲೇಜ್ ಸ್ಟೂಡೆಂಟ್ಸ್ಗಳೇ. ಅತಿ ವೇಗದಿಂದ ಬೆಳ್ಳಂಬೆಳಗ್ಗೆ ಕಾರನ್ನು ಓಡಿಸ್ಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ಕಾರಿನ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ. ಘಟನಾ ಸ್ಥಳದಲ್ಲಿ ಪೊಲೀಸರು ನಡೆಸ್ತಾ ಇರುವಂತಹ ಪರಿಶೀಲನೆಯನ್ನು ಗಮನಿಸ್ತಾ ಇದ್ದೀರಿ. ನಿಜಕ್ಕೂ ಈ ಭಯಾನಕ ಆಕ್ಸಿಡೆಂಟ್ಗೆ ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಇವತ್ತು ಅರ್ಲಿ ಮಾರ್ನಿಂಗ್ ನಮ್ಮ ಇದು ಸೂಲಿಬೆಲೆ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಒಂದು ಮೇಜರ್ ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ಒಂದು XUV ವೆಹಿಕಲ್ 2 ವೀಲರ್ಗೆ ಆಕ್ಸಿಡೆಂಟ್ ಆಗಿ ಅದರಲ್ಲಿ 2 ವೀಲರ್ ರೈಡರ್ ಡೆತ್ ಆಗಿದೆ. ತದನಂತರ ಇದೇ ವೆಹಿಕಲ್ ಬೇರೆ ಒಂದು ಗಾಡಿಗೆ ಕೂಡ ಟಚ್ ಆಗಿ ಅದರಲ್ಲಿ ಕೂಡ ಈ ಗಾಡಿಯಲ್ಲಿರುವ XUV ಗಾಡಿಯಲ್ಲಿರುವ 6 ಜನರ ಡೆತ್ ಆಗಿದೆ. ಮತ್ತು ಆ ಟ್ರಕ್ ಕೂಡ ಪಲ್ಟಿಯಾಗಿ ಅದರಲ್ಲಿ ಆ ಡ್ರೈವರು ಕೂಡ ಗಾಯ ಆಗಿದೆ. ಅವರು ಇಲ್ಲಿ MBJ ಕಾಲೇಜಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ, ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಈಗ ನಾವೆಲ್ಲ ಬಾಡೀಸ್ ಇಲ್ಲಿ ಶಿಫ್ಟ್ ಮಾಡಿದ್ದೇವೆ ಮತ್ತು ಅವರು ರಿಲೇಟಿವ್ಸ್ ಬರ್ತಾ ಇದ್ದಾರೆ. ಫರ್ದರ್ ಫಾರ್ಮಾಲಿಟೀಸ್ ಏನು ಇನ್ವೆಸ್ಟಿಗೇಷನ್ ಅದು ಕಂಪ್ಲೀಟ್ ಮಾಡ್ತೀವಿ. ಸರ್, ಬ್ಯಾಂಗ್ಳೂರ್ದು ಇದಾವಂತ ಗೊತ್ತಾಯಿತು, ಕೆಲವೊಂದು ಗೊತ್ತಾಗಿದೆ. ಈಗ ಡ್ರೈವರ್ ದೇವನಹಳ್ಳಿ ಈ ಟೂ ವೀಲರ್ ರೈಡರ್ ಎಂದರೆ ಬೈಕ್ ರೈಡರ್, ಅವರು ದೇವನಹಳ್ಳಿ ಕಡೆಯವರು ಅಂದ್ರೆ ಅದು ಗೊತ್ತಾಗಿದೆ. ಈ ರಸ್ತೆಯಲ್ಲಿ ಮೋಸ್ಟ್ಲಿ ತಿಂಗಳಿಗೆ ಅಥವಾ 15 ದಿವಸಕ್ಕೆ ಒಂದು ಸಾರಿ ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ. ಒಬ್ಬರು ಇಬ್ಬರು ಸ್ಪಾಟ್ ಆಗ್ತಾನೆ ಇರ್ತದೆ. ಇವತ್ತಾಗಿರೋದು ತುಂಬ ದುರಂತದ ಕತೆ. ಬೆಳಗಿನ ಜಾವ 4 ಗಂಟೆ 13 ನಿಮಿಷ ಆಗಿರೋದು. ನಾನೊಂದು 4:45 5 ಗಂಟೆಗೆ ಸ್ಪಾಟಿಗೆ ಬಂದ ತಕ್ಷಣ ವಿಚಿತ್ರ ನೋಡಿಬಿಟ್ಟು ನನಗೆ ಗಾಬರಿ ಆಗೋಯಿತು. ಕಾರಲ್ಲಿ ಯಾರೋ ಕೊತ್ನೂರವರಂತೆ 6 ಜನ ಸ್ಪಾಟ್ ಆಗಿದ್ದಾರೆ. ಅವ್ರ ಕಾರು ಏನಿಗೂ ಆಗಲ್ಲ. ಬೈಕೋನೊಬ್ಬನಿಗೆ ಸ್ಪಾಟ್ ಆಗವನೆ. ಅವನು ತಿಂಡ್ಲು ಅಂತ ದೇವನಹಳ್ಳಿ ಹತ್ರ ತಿಂಡ್ಲು ಅಂತ ಮಾಹಿತಿ ಸಾಹೇಬ್ರು ಹೇಳಿದರು. ಪಾಪ ಹಿಂಗೆ 6 ಜನ ಇವತ್ತು ಅನ್ಯಾಯವಾಗಿ ವಿಧಿ ತಗೊಂಬಿಡ್ತು. ಇಲ್ಲ ರಸ್ತೆ ವ್ಯವಸ್ಥೆ ಹೆಚ್ಚು ಕಮ್ಮಿ ಇರೋದು ಗೊತ್ತಿಲ್ಲ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಅತಿ ವೇಗದಿಂದ ಆಕ್ಸಿಡೆಂಟ್ ಆಗಿರೋದು ಮೇಲ್ನೋಟ ಗೊತ್ತಾಗ್ತಾ ಇದೆ. ಬಟ್ ಈ ಕಾರ್ನಲ್ಲಿದ್ದಂತಹ ಕಾಲೇಜು ವಿದ್ಯಾರ್ಥಿಗಳು ಯಾರು, ಎಲ್ಲಿಗೆ ಹೊರಟಿದ್ರು,
ಹೇಗಾಯಿತು ಈ ದುರಂತ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂಥೇಳಿ. ಪ್ರೇಮ್, ಮುಂಜಾನೆ ಬೆಳಿಗ್ಗೆ 3 ಗಂಟೆ ಸುಮಾರಿಗೆ ಹೊಸಕೋಟೆ ತಾಲೂಕಿನ ಸತ್ಯವರಂ ಬಳಿ ಭೀಕರ ರಸ್ತೆ ಅಪಘಾತವೊಂದು ಸಂಭವಿಸಿದ್ದು. ಘಟನೆಯಲ್ಲಿ ಒಟ್ಟು 7 ಜನರು ಮೃತಪಟ್ಟಿರುವಂಥದ್ದು. XUV ಕಾರ್ನಲ್ಲಿದ್ದಂಥ 6 ಜನ ಯುವಕರು ಮತ್ತು ಬೈಕ್ನಲ್ಲಿ ಹೋಗ್ತಿದ್ದಂಥ ಒಬ್ಬ ಯುವಕ ಸೇರಿ ಒಟ್ಟು 7 ಜನರು ಮೃತಪಟ್ಟಿರುವಂಥದ್ದು. ಈಗಾಗಲೇ ಮೃತಪಟ್ಟ ಕುಟುಂಬಸ್ಥರನ್ನು ಪತ್ತೆ ಮಾಡುವಂಥ ಕೆಲಸಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಇಲ್ಲಿಯವರೆಗೂ ಮೃತಪಟ್ಟಿರೋವರಲ್ಲಿ 4 ಜನರನ್ನು ಈಗಾಗಲೇ ಗುರುತು ಪತ್ತೆ ಹಚ್ಚುವ ಕೆಲಸವನ್ನು ಪೊಲೀಸರು ಮಾಡಿರುವಂಥದ್ದು. ಒಂದು ಬೈಕ್ ಸವಾರ ದೇವನಹಳ್ಳಿ ಮೂಲದ ತಿಂಡ್ಲು ಮೂಲದ ವ್ಯಕ್ತಿ ಗಗನ್ ಅನ್ನುವಂಥ ವಿಚಾರ ಒಂದು ಗೊತ್ತಾದರೆ, ಕಾರ್ನಲ್ಲಿದ್ದಂತಹ 4 ಜನ ಮೃತರ ಗುರುತು ಪತ್ತೆ ಹಚ್ಚುವಂಥ ಕೆಲಸ ಈಗಾಗಲೇ ಯಶಸ್ವಿಯಾಗಿರುವಂಥದ್ದು. ಒಂದು ಅಯನ್ ಅಲಿ, ಅಶ್ವಿನ್, ಭರತ್ ಮತ್ತು ಆರ್ಯನ್ ಎಂಬ 4 ಜನ ಯುವಕರ ಬಗ್ಗೆ ಈಗಾಗಲೇ ಗುರುತು ಪತ್ತೆ ಹಚ್ಚುವ ಕೆಲಸವನ್ನು ಪೊಲೀಸರು ಮಾಡ್ತಿರುವಂಥದ್ದು. ಈಗಾಗಲೇ ಹೊಸಕೋಟೆ ತಾಲೂಕಿನಲ್ಲಿರುವಂಥ MEG ಆಸ್ಪತ್ರೆ ಬಳಿ ಪೋಷಕರು ಬಂದು ಅಳ್ತಿರುವಂಥ ವಿಜುವಲ್ಸ್ಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಒಂದು ಗಗನ್ ಎನ್ನುವಂಥ ದೇವನಹಳ್ಳಿ ಮೂಲದ ತಿಂಡ್ಲು ಗಗನ್ ಏನಿದ್ದಾನೆ, ಆತ ಒಬ್ಬನೇ ಮಗ ಇದ್ದ, ತಾಯಿ ಕಣ್ಣಿರಲಿಲ್ಲ, ಆತ ಮನೆಗೆ ಆಧಾರ ಸ್ತಂಭವಾಗಿದ್ದ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಅವರ ಪೋಷಕರು ಕೂಡ ಈಗಾಗಲೇ PM ಬಳಿ, ಮಾರ್ಚರಿ ಬಳಿ ಬಂದಿರುವಂಥದ್ದು. ಏನು ಮಾಡ್ತಿದ್ದ ಅನ್ನುವಂಥದ್ರ ಬಗ್ಗೆ, ಅದು ಎಲ್ಲಿ ಹೋಗಿದ್ದ ಏನು ಅನ್ನುವಂಥದ್ರ ಬಗ್ಗೆ ಅವರ ಪೋಷಕರನ್ನು ಕೂಡ ಮಾತನಾಡಿಸುವಂಥ ಒಂದು ಕೆಲಸವನ್ನು ಮಾಡ್ತೇನೆ. ಈಗಾಗಲೇ ಗಗನ್ ಅವರ ಪೋಷಕರು ಮಾರ್ಚರಿ ಬಳಿ ಬಂದು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ಕಂಪ್ನಿ ಮ್ಯಾನೇಜರ್ ಕೂಡ ನನ್ನ ಜೊತೆ ಇದ್ದಾರೆ. ಸರ್, ಗಗನ್ ಎಷ್ಟು ವರ್ಷದಿಂದ ಕೆಲಸ? 1 ವರ್ಷ ಸರ್, ಲಾಸ್ಟ್ ಮಂತ್ಗೆ 1 ವರ್ಷ ಆಯಿತು. ಹಾಂ ಸರ್. ದಿನ ಎಲ್ಲಿಂದ ಬರ್ತಿದೆ ಸರ್? ಊರಿಂದ ಬರೋರು ಊರಿಗೆ ಹೋಗೋರು ರೆಗ್ಯುಲರ್ ಆಗಿ. 5 o'clock ರಿಪೋರ್ಟ್ ಆಗ್ತಾರೆ, 2 o'clock ಕಂಪ್ಲೀಟ್ ಆಗುತ್ತೆ, 2:10 ಹಂಗೆ ಆಚೆ ಹೋಗ್ಬಿಡ್ತಾರೆ. ಇವತ್ತು ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ತಾನೆ ಸರ್? ನೈಟ್ ಶಿಫ್ಟಲ್ಲಿ ಸರ್ ಬರ್ತಾ ಇದ್ದು. 5 o'clock ಈವ್ನಿಂಗ್ ಶಿಫ್ಟಲ್ಲಿ 5 o'clock ಬರೋರು, 2 o'clock ಆಚೆಗೆ ಹೋಗೋರು ಸರ್. ಬೆಳಿಗ್ಗೆ 2 ಹಾಂ, ಅರ್ಲಿ ಮಾರ್ನಿಂಗ್. ನಮ್ಗೆ ಈಗ ಗೊತ್ತಾಗಿದೆ ಸರ್. ಈಗ ಅವರು ಒಬ್ಬರು ಅವ್ರ ಫ್ಯಾಮಿಲಿ ಕಡೆಯಿಂದ ಈಗ ಕಾಲ್ ಮಾಡಿದ್ರು ನನಗೆ, ಹಂಗೆ ಎದ್ದು ಓಡಿ ಬಂದೆ, ಹಂಗೆ ಓಡಿ ಬಂದೆ, ಈ ಥರ ಆಗಿದೆ ಅಂಥೇಳಿ ಅಷ್ಟೇ. ಗಗನ್ ಕಳೆದ 1 ವರ್ಷದಿಂದಲೂ ಕೂಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ. ಬೆಳಗ್ಗೆ 2 ಗಂಟೆಗೆ ಕಂಪ್ನಿ ಡ್ಯೂಟಿ ಮುಗಿಸಿ ಬರ್ತಿರುವಂಥ ಸಂದರ್ಭದಲ್ಲಿ ಈ ಒಂದು ದುರಂತ ಸಂಭವಿಸಿದೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಇದು ಉಳಿದಂತೆ 4 ಜನ ವಿದ್ಯಾರ್ಥಿಗಳು ಕೂಡ CMR ಕಾಲೇಜ್ ಮತ್ತು RV ಕಾಲೇಜ್ ವಿದ್ಯಾರ್ಥಿಗಳು ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಆ ಕಾರ್ ಏನಿದೆ ಅಯ್ಯನ್ ಅವರ ಕಾರು ಅನ್ನುವಂಥ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಳಿದ ಮೃತರ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸದಲ್ಲಿ ಈಗಾಗಲೇ ಪೊಲೀಸರು ಮುಂದಾಗಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.